ಗಡಿನಾಡು ಬಳ್ಳಾರಿ ಮತ್ತೆ ರಕ್ತ ಸಿಕ್ತ ಆಗಿದೆ. ಕಾರಣ ಏನು? ರೆಡ್ಡಿ ರಾಮಾಯಣಕ್ಕೆ ಅಸಲಿ ಕಾರಣ ಏನು? ನೆನ್ನೆ ರಾತ್ರಿ ಜನಾರ್ದನ ರೆಡ್ಡಿ ಮನೆ ಮುಂದೆ ಆದಂತಹ ಮಹಾಗಲಾಟೆ ಯಾಕೆ? ವಾಲ್ಮೀಕಿ ಬ್ಯಾನರ್ ಇಷ್ಟೆಲ್ಲ ರಾದ್ಧಾಂತ ಕಾರಣ ಆಯ್ತಾ? ಕಗ್ಗತ್ತಲ ಗಲಭೆಯಲ್ಲಿ ಗುಂಡು ಹಾರಿದ್ದು ಯಾರಿಂದ? ಅಸಲಿಗೆ ಟಾರ್ಗೆಟ್ ಯಾರಾಗಿದ್ರು? ಜನಾರ್ದನ ರೆಡ್ಡಿ ಅವರ. ಜನಾರ್ದನ ರೆಡ್ಡಿ ಮೇಲೆ ಶಾಸಕ ಭರತ್ ರೆಡ್ಡಿ ಅಷ್ಟೊಂದು ಕೋಪಗೊಂಡಿರೋದು ಯಾಕೆ ಹಂಗಾದ್ರೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ನಿನ್ನೆ ಆದ ರಂಪ ರಾಮಾಯಣದ ಇಂಚಿಂಚು ಡೀಟೇಲ್ಸ್ ನ ನಿಮ್ ಗಮನಕ್ಕೆ ತರ್ತಾ ಹೋಗ್ತೀವಿ. ರೆಡ್ಡಿ ವರ್ಸಸ್ ರೆಡ್ಡಿಯ ಇಂಚಿಂಚು ಮಾಹಿತಿಯನ್ನ ನಿಮ್ ಗಮನಕ್ಕೆ ತರ್ತಾ ಹೋಗ್ತೀವಿ. ಇದೇ ಸಿದ್ದರಾಮಯ್ಯ ರಿಪಬ್ಲಿಕ್ ಬಳ್ಳಾರಿ ಆಗಿಬಿಟ್ಟಿದೆ, ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರು. ಈಗ ಅವರದ್ದೇ ಪಕ್ಷ ಅಧಿಕಾರದಲ್ಲಿರುವ ಬಳ್ಳಾರಿ ಯಾಕೆ ಹಿಂಗಾಯ್ತು? ಸಹಜವಾಗಿ ಕಾಡುವಂತಹ ಪ್ರಶ್ನೆ. ನಿನ್ನೆ ತನ್ನದಲ್ಲದ ತಪ್ಪಿಗೆ ಒಬ್ಬನ ಜೀವ ಹೋಗಿದೆ. ಮಗನನ್ನ ಕಳ್ಕೊಂಡು ತಾಯಿ ಆದವಳು ಗೊಳೋ ಅಂತ ಹೇಳ್ತಾ ಇದ್ರೆ, ತಮ್ಮನನ್ನ ಕಳ್ಕೊಂಡು ಅಕ್ಕ ಕೂಡ ಎದೆ ಬಡ್ಕೊಳ್ತಾ ಇದ್ದಾಳೆ. ಕಾರಣ ನಿನ್ನೆ ಬಳ್ಳಾರಿಯಲ್ಲಿ ಆದಂತಹ ಹೈ ಡ್ರಾಮಾ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವ ಈ ಬ್ಯಾನರ್ ಬಡಿದಾಟದಲ್ಲಿ ಒಂದು ಹೆಣ ಬಿದ್ದಿದೆ. ಯಾಕೆ ಆ ಹೆಣ ಬಿತ್ತು? ಅವರ ಟಾರ್ಗೆಟ್ ಏನಾಗಿತ್ತು? ಇಲ್ಲಿ ತನಕ ಕೂಡ ನಿಗೂಢವಾಗಿದೆ. ನಿನ್ನೆ ಇಷ್ಟೊತ್ತಿಗೆ ಹೈ ಡ್ರಾಮಾ ನಡೀತಾ ಇತ್ತು ಬಳ್ಳಾರಿಯಲ್ಲಿ. ರೆಡ್ಡಿ ಮನೆ ಗುರಿಯಾಗಿಸಿ ಫೈರಿಂಗ್ ನಡೆಸಿದ್ದಾರೆ ಅನ್ನುವಂತಹ ಆರೋಪ ಒಂದ್ ಕಡೆ, ಮತ್ತೊಂದು ಕಡೆ ಈ ವಾಲ್ಮೀಕಿ ಬ್ಯಾನರ್ ಸಂಘರ್ಷ ಎಲ್ಲಿ ತನಕ ಹೋಗಿ ನಿಂತಿದೆ ಅಂದ್ರೆ, ಕಲ್ಲಿಡ್ಕೊಂಡು ಬಂದಿದ್ರು, ಕೈಯಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನ ತಂದಿದ್ರು. ಹಾಗಾದ್ರೆ ಪ್ರೀ ಪ್ಲಾನ್ಡಾ? ಸಹಜವಾಗಿ ಕಾಡೋ ಪ್ರಶ್ನೆ ಇದು. ಕೇವಲ ಬ್ಯಾನರ್ ಅನ್ನ ಕಟ್ಟೋ ವಿಚಾರಕ್ಕೆ ಶುರುವಾಗಿದ್ದ ಗಲಾಟೆ, ಎರಡೂ ಗುಂಪಿನವರು ಬಡಿದಾಡ್ಕೊಳಕ್ ಶುರುವಾಗ್ತಾರೆ, ಗಾಳಿಯಲ್ಲಿ ಫೈರಿಂಗ್ ಮಾಡ್ತಾರೆ. ಅದಾಗ್ತಾ ಇದ್ದಂತೆ ಪೊಲೀಸರು ಆ ಜಾಗಕ್ಕೆ ಬರ್ತಾರೆ, ಗುಂಡ್ ಹಾರುತ್ತೆ. ಪೊಲೀಸರು ಈ ಒಂದು ಗನ್ನಿಂದ ಹಾರಿದ್ದ ಅಥವಾ ಇವರ ಪರ್ಸನಲ್ ಸೆಕ್ಯೂರಿಟಿ ಗನ್ನಿಂದ ಹಾರಿದ್ದ ಅನ್ನುವಂತಹ ಅನುಮಾನ ಇರುತ್ತೆ. ಆ ಅನುಮಾನ ಇನ್ನು ಕ್ಲಾರಿಟಿ ಸಿಗೋಕ್ಕಿಂತ ಮುಂಚೆಯೇ ಗುಂಡು ಬೆನ್ನಿನ ಮುಖಾಂತರ ಎದೆ ಭಾಗವನ್ನ ಸೀಳ್ಕೊಂಡು ಮುಂದಕ್ಕೆ ಬರುತ್ತೆ. ರಾಜಶೇಖರ ಅಂತ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ಆದ್ರೆ ಯಾವುದೇ ರೀತಿಯ ಪ್ರಯೋಜನ ಆಗಲ್ಲ, ಜೀವ ಹೋಗುತ್ತೆ. ಬಳ್ಳಾರಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇದೆ. ಬ್ಯಾನರ್ನ ಗಲಾಟೆ ಇಲ್ಲಿ ತನಕ ಹೋಗಿ ನಿಂತ್ಕೊಳ್ಳುತ್ತೆ. ಅಲ್ಲಿ ಬರೀ ವಾಲ್ಮೀಕಿ ಅವರ ಈ ಒಂದು ಪುತ್ಥಳಿ ಅನಾವರಣದ ಕಾರ್ಯಕ್ರಮಕ್ಕೆ ಬ್ಯಾನರ್ ಕಟ್ಟಕ್ಕೆ ಹೋಗಿರ್ಲಿಲ್ಲ, ಕಾಂಗ್ರೆಸ್ ನಾಯಕರುಗಳ ಫೋಟೋಗಳಿತ್ತು. ಅದಂತ ನಮ್ಮನೆ ಬಾಗ್ಲಿಗೆ ಯಾಕೆ ಕಟ್ತೀರಿ ನೀವು ಅಂದ್ಕೊಂಡು ಅವ್ರು ಪ್ರಶ್ನೆ ಮಾಡ್ತಾರೆ. ಕಟ್ಟಕ್ ಬಿಡಲ್ಲ, ಅದ್ಯಾಕೆ ಕಟ್ಟಕ್ ಬಿಡಲ್ಲ ನೋಡೇ ಬಿಡೋಣ ಅಂದ್ಕೊಂಡು ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಒಂದು ಟೀಮನ್ನೇ ಕಟ್ಕೊಂಡು ಬರ್ತಾರೆ. ಬಟ್ ಕಟ್ಕೊಂಡು ಬಂದಂತಹ ಟೀಮ್ ಅವರ ಕೈಯಲ್ಲಿ ಈ ಪೆಟ್ರೋಲ್ ಬಾಂಬ್ಗಳಿದ್ದು, ಕಲ್ಲುಗಳಿದ್ದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ಆರೋಪಕ್ಕೆ ಎಷ್ಟರ ಮಟ್ಟಿಗೆ ಹತ್ತಿರವಾದದ್ದು ಈ ಮಾತು ಅನ್ನುವಂಥದ್ದು, ಅಂದ್ರೆ ಸತ್ಯಕ್ಕೆ ಎಷ್ಟರ ಮಟ್ಟಿಗೆ ಹತ್ತಿರವಾದದ್ದು ಅನ್ನುವಂಥದ್ದು ಗೊತ್ತಾಗಬೇಕು. ಏನೇ ಆಗಲಿ ರಿಪಬ್ಲಿಕ್ ಬಳ್ಳಾರಿ ಅಂದ್ಕೊಂಡು ಗೆದ್ದಂತಹ ಸಿದ್ದರಾಮಯ್ಯ ಅವರು ಈಗ ಈ ಬಳ್ಳಾರಿಗೆ ಏನಂತಾರೆ ಹಂಗಾದ್ರೆ?